ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಆಲ್ ದ ಬೆಸ್ಟ್ ಹೇಳ್ತಾ, ಕೊನೆಯ ಹಂತದಲ್ಲಿ ನಾವು ಈ ದಿನ ಒಂದು ವ್ಯಾಕರಣ ಅಂಶಗಳಿಗೆ ಸಂಬಂಧಪಟ್ಟಂತೆ ಫಸ್ಟ್ ಮೇನ್ ಸೆಕೆಂಡ್ ಮೇನ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಮೊದಲಿಗೆ ವಾರ್ಷಿಕ ಪರೀಕ್ಷೆ ಅಭ್ಯಾಸಕ್ಕಾಗಿ ಪ್ರಥಮ ಭಾಷೆ ಕನ್ನಡ ಪುನರ್ಮನನಕ್ಕಾಗಿ ಬಹು ಆಯ್ಕೆ ಮತ್ತೆ ಸಂಬಂಧೀಕರಿಸಿ ಬರೆಯುವುದು, ಇವು 10 ಪ್ರಶ್ನೆಗಳಿರುತ್ತೆ. 10 ಪ್ರಶ್ನೆಗಳಿಗೆ ನಾವು ಹೇಗೆ ಆನ್ಸರ್ ಅನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ. ವರ್ಗೀಯ ವ್ಯಂಜನಗಳ ಸಂಖ್ಯೆ ಯಾವುದಂತ ನಿಮ್ಗೆ ಗೊತ್ತಿದೆ. ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಿದಾವೆ ಅಂತಂದ್ರೆ 25 ವರ್ಗೀಯ ವ್ಯಂಜನಗಳ ಸಂಖ್ಯೆ ಇದಾವೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ. ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನೋ ವಾಕ್ಯವನ್ನೋ ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಯಾವ ಚಿಹ್ನೆ ಬಳಸ್ತೀವಿ ಅಂತಂದ್ರೆ ಅದು ಆವರಣ ಚಿಹ್ನೆಯನ್ನು ನಾವು ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಮೂರನೇದಾಗಿ ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗುವ ಪದವಿದು. ಯಾವುದು ಕೃದಂತ ಭಾವನಾಮಕ್ಕೆ ಅಂತಂದ್ರೆ ಮೊದಲನೇ ಆಪ್ಷನ್ಸ್ ಇದೆಯಲ್ವಾ, ಎ, ನೋಟ ಎನ್ನುವಂಥ ಪದವು ಕೃದಂತ ಭಾವನಾಮಕ್ಕೆ ಸಂಬಂಧಿಸಿದಂತಹ ಪದವಾಗಿದೆ. 4ನೇ ಪ್ರಶ್ನೆ ಈ ರೀತಿಯಾಗಿದೆ: ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಹೀಗೆ ಕರೆಯುವರು. ಏನಂತ ಕರೀತಾರೆ ಅಂತಂದ್ರೆ ಅದು ನಾವು ಮಿಶ್ರ ವಾಕ್ಯ ಎಂದು ಕರೆಯುತ್ತಾರೆ. ಮತ್ತೆ ಸಂಧಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಈ ರೀತಿಯಾಗಿದೆ: ಹೆಣ್ ಸಂಧಿಗೆ ಉದಾಹರಣೆಯಾದ ಪದವಿದು. ಹೆಣ್ ಸಂಧಿ ಅಂದ್ರೆ ನಿಮಗೆ ಗೊತ್ತಿದೆ. ಯಾವ ಪದ ಅಂತಂದ್ರೆ ಕೋಟ್ಯಾನುಕೋಟಿ ಎನ್ನುವಂತಹ ಪದವು ಹೆಣ್ಣು ಸಂಧಿಗೆ ಉದಾಹರಣೆ ಆಗಿರುವಂತಹ ಪದವಾಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ: ಸಾಕು ಪದವು ಈ ಅವ್ಯಯಕ್ಕೆ ಉದಾಹರಣೆ ಆಗಿದೆ. ಯಾವ ಅವ್ಯಯ? ಅದು ಕ್ರಿಯಾರ್ಥಕ ಅವ್ಯಯ ಪದಕ್ಕೆ ಉದಾಹರಣೆ ಆಗಿರುವಂತಹ ಪದವಾಗಿದೆ. ನೆಕ್ಸ್ಟ್ ಎರಡನೇ ಹೆಡ್ಡಿಂಗ್ ಪ್ರಶ್ನೆ ನೋಡ್ತೋಗೋಣ. ಈ ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯುವುದು. ಅಂದ್ರೆ ಮೊದಲನೇ ಪದಕ್ಕೆ ಪದ ಸಂಬಂಧ ಇದೆ, ಮೂರನೇ ಪದಕ್ಕೆ ಯಾವ ಪದ ಸಂಬಂಧ ಪದ ಇದೋ ಅದನ್ನು ನಾವು ಬರಿತಾ ಹೋಗಬೇಕು. 7ನೇ ಪ್ರಶ್ನೆ ಹೀಗಿದೆ: ವ್ಯಯ ಬಿಯ ವಂದ್ಯ, ಇದಕ್ಕೆ ಆನ್ಸರು ಭಂಜೆ. ಭಂಜೆ. ಹಾಗೇನೆ ಪರ್ವತ ರೂಢನಾಮ. ಪರ್ವತ ರೂಢನಾಮ. ವಿದ್ಯಾರ್ಥಿ ಯಾವುದು? ವಿದ್ಯಾರ್ಥಿ ಅನ್ನೋದು ಅಂಕಿತ ನಾಮವಾಗಿದೆ. ಅಂಕಿತ ನಾಮ. ನೆಕ್ಸ್ಟ್ 9ನೇ ಪ್ರಶ್ನೆ: ನಲ್ಗುದರೆ. ನಲ್ಗುದರೆ ಅನ್ನೋದು ಯಾವುದು? ಕರ್ಮಧಾರೆಯ ಸಮಾಸಕ್ಕಾದ್ರೆ ತುದಿ ಮೂಗು. ತುದಿ ಮುದಿ ಯಾವ ಸಮಾಸ ಬರುತ್ತೆ ಹಂಗಾದ್ರೆ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿರುವಂತಹ ಪದ. ಅಂಶಿ ಸಮಾಸ. ನೆಕ್ಸ್ಟ್ ಕೊನೆಯದಾಗಿ 10ನೇ ಪ್ರಶ್ನೆ ಹೀಗಿದೆ: ಧೃತಿ ಧೈರ್ಯ ಅಂತೇಳಿ. ಧ್ರುವ ಆ ಪದದ ಅರ್ಥ ಯಾವುದು? ಮರ. ಅರ್ಥ ಆಯ್ತಲ್ವಾ? ಓಕೆ. ಈಗ ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಿದೆ? ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ. ನೋಡ್ತಾ ಬಂದ್ರೆ ಅಲ್ಲಿ ಅಲ್ಪ ಪ್ರಾಣಗಳ ಸಂಖ್ಯೆಯನ್ನು ಇಲ್ಲಿ ಕೇಳಿರುವಂತಹದ್ದು. ಹಾಗಾದ್ರೆ ಮೊದಲನೇ ಪ್ರಶ್ನೆಯಲ್ಲಿ ನಾವು ನೋಡ್ತಾ ಬಂದಾಗ ಅಲ್ಲಿ ವರ್ಣಮಾಲೆಯ ವರ್ಗೀಯ ವ್ಯಂಜನಗಳು ಕೇಳಿದ್ರೆ ಇಲ್ಲಿ ಅಲ್ಪ ಪ್ರಾಣಗಳ ಅಕ್ಷರಗಳನ್ನು ಕೇಳಿದ್ದಾರೆ. ಹಾಗಾದ್ರೆ ಅಲ್ಪ ಪ್ರಾಣ ಅಕ್ಷರಗಳು ಯಾವುವು, ಎಷ್ಟಿದಾವೆ ಅಂತಂದ್ರೆ ಇದಕ್ಕೆ ಆನ್ಸರು ಡಿ. ಉತ್ತರ 10 ಅಲ್ಪ ಪ್ರಾಣ ಅಕ್ಷರಗಳು ಇದಾವೆ. ನೆಕ್ಸ್ಟ್ 2ನೇ ಪ್ರಶ್ನೆ ಈ ರೀತಿಯಾಗಿದೆ: ತಜ್ಞರು ಬಹಳಷ್ಟು ಸಂಶೋಧನೆಗಳನ್ನು ನಡೆಸಲಿ. ನೋಡಲಿ, ತಜ್ಞರು ಬಹಳಷ್ಟು ಸಂಶೋಧನೆಗಳನ್ನು ನಡೆಸಲಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದವು ಈ ರೂಪದಲ್ಲಿ ಇದೆ. ಕ್ರಿಯಾಪದ ಇದೆ, ನಡೆಸಲಿ ಅನ್ನೋದು ಕ್ರಿಯಾಪದವು. ಈ ಕೆಳಗಿನ ಯಾವ ರೂಪದಲ್ಲಿದೆ ಅಂತಂದ್ರೆ ಇಲ್ಲಿ ನಡೆಸಲಿ ಎನ್ನುವಂತಹ ಪದವು ವಿದ್ಯಾರ್ಥಕ ರೂಪದಲ್ಲಿರೋದು ನಾವು ಗುರುತಿಸ್ತಾ ಬರ್ತೀವಿ. ನೆಕ್ಸ್ಟ್ 3ನೇ ಪ್ರಶ್ನೆ: ಕಂಬನಿ ಪದವು ಸಂಧಿಗೆ ಉದಾಹರಣೆ ಆಗಿದೆ. ನೋಡಲಿ, ಸಂಧಿ ಪದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತಂದ್ರೆ ಇದು ಕನ್ನಡ ಪದವಾಗಿರಿಂದ ಇದು ಗೊತ್ತಿದೆ, ಆದೇಶ ಸಂಧಿಗೆ ಉದಾಹರಣೆ ಆಗಿರುವಂತಹ ಪದ. ಕಂ ಪ್ಲಸ್ ಅನಿ ಕಂಬನಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 4ನೇ ಪ್ರಶ್ನೆಗಿದೆ: ಇರ್ಕುಂ ಈ ಪದ ಹೊಸಗನ್ನಡದ ರೂಪವಿದು. ಇಲ್ಲಿ ಹೊಸಗನ್ನಡ ಹಳಗನ್ನಡ ಪದಗಳು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಇದು ಯಾವ ಪದಕ್ಕೆ ಉದಾಹರಣೆ ಆಗಿದೆ ಅಂತಂದ್ರೆ ಇಲ್ಲಿ ಹೊಸಗನ್ನಡ ಪದವು ಎ. ಉತ್ತರ ಇರುವೇನು. ಇರ್ಕುಂ ಅಂದ್ರೆ ಇರುವೇನು ಅನ್ನೋಂತ ಉತ್ತರವನ್ನು ಬರುತ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ: ಹೆಚ್ಚಿನ ವಿವರಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭಗಳಲ್ಲಿ ಬಳಸುವಂತಹ ಲೇಖನ ಚಿಹ್ನೆ. ನೋಡ್ರಿ, ಹೆಚ್ಚಿನ
ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭಗಳಲ್ಲಿ ಬಳಸುವ ಲೇಖನ ಚಿಹ್ನೆ. ಯಾವ ಲೇಖನ ಚಿಹ್ನೆ ನಾವು ಬಳಸ್ತೀವಿ ಅಂತಂದ್ರೆ ಇಲ್ಲಿ ಸಿ ಉತ್ತರ, ಆವರಣ ಚಿಹ್ನೆಯನ್ನು ಬಳಸ್ತಾ ಬರ್ತೀವಿ. ನೆಕ್ಸ್ಟ್ 6ನೇ ಪ್ರಶ್ನೆ ಈ ರೀತಿ ಇದೆ. ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದರು, ಆದರೆ ಕೆಲವು ಸ್ಥಳಗಳನ್ನು ಮಾತ್ರ ತುಂಬಾ ಇಷ್ಟಪಟ್ಟರು. ಈ ತರ ಒಂದು ವಾಕ್ಯವಿದೆ. ಈ ವಾಕ್ಯವು ಯಾವ ವಾಕ್ಯವಾಗಿದೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಆದರೆ ಎನ್ನುವಂಥ ಪದ ಇದಲ್ವಾ, ಈ ಪದ ಇದಲ್ಲ, ಇದು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಇದು ಸಂಯೋಜಿತ ವಾಕ್ಯವಾಗಿ ಸಂಬಂಧಪಟ್ಟಿರುವಂಥದ್ದು. ಆದರೆ ಅನ್ನುವಂಥ ಪದ ಇದಲ್ವಾ, ಇಲ್ಲಿ ಎರಡು ಪದಗಳಿಗೆ ಇದು ಸಂಬಂಧವನ್ನು ಸೂಚಿಸಿರುವಂಥದ್ದು, ಇದಕ್ಕೆ ಸಂಯೋಜಿತ ವಾಕ್ಯವಾಗಿದೆ. ನೆಕ್ಸ್ಟ್ 2ನೇ ಹೆಡ್ಡಿಂಗು 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತೇವೆ ನಾವು. ಈ ಕೆಳಗಿನ ಪ್ರಶ್ನೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯುವುದು. ನೋಡೋಣ. 7ನೇ ಪ್ರಶ್ನೆ ಹೇಗಿದೆ. ಯಮಕ ಶಬ್ದಾಲಂಕಾರ ಆಗಿದ್ರೆ ಉಪಮ ಅಲಂಕಾರ ಯಾವುದಕ್ಕೆ ಸಂಬಂಧಪಟ್ಟಿದೆ? ಯಾವ ಅಲಂಕಾರ ಅಂತಂದ್ರೆ ಇದು ಅರ್ಥ ಅಲಂಕಾರ. ಅರ್ಥ ಅಲಂಕಾರ. ಹಾಗೆ ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ. ಹೆಣ್ದೆಸೆ ಇದು ದ್ವಿಗು ಸಮಾಸ. ನೇಯ್ದ ವಸ್ತ್ರ ಹಾಗಾದ್ರೆ ಯಾವ ಸಮಾಸಕ್ಕೆ ಉದಾಹರಣೆ ಅಂತಂದ್ರೆ ಇದು ಗಮಕ ಸಮಾಸ. ಓಕೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಚಂದ್ರನಂತೆ ಅಂತೆ ಅಂತ ಇದೆ ಅಲ್ವಾ, ಇದು ತದ್ದಿತ್ತಂತ ಅವ್ಯಯಕ್ಕೆ ಸಂಬಂಧಪಟ್ಟಂತ ಪದವಾದ್ರೆ ಜಾಣ್ಮೆ ಈ ಪದವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಈ ಪದವು ಯಾವುದಕ್ಕೆ? ತದ್ದಿತಾಂತ ಭಾವನಾಮಕ್ಕೆ. ತದ್ದಿತಾಂತ ಭಾವನಾಮ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪ್ರಶ್ನೆ 10ನೇದು. ಕಾವಲ್ಗೆ ಇದು ಕಾವಲಿಗೆ ಅನ್ನುವಂಥ ಪದ ಅರ್ಥ ಕೊಟ್ರೆ ಪಸರುಗೆ ಎನ್ನುವ ಪದ ಅರ್ಥ ಏನು ಹೇಳುತ್ತೆ? ಹಸುರಿಗೆ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಹಸುರಿಗೆ. ಅರ್ಥ ಆಯ್ತಲ್ವಾ? ಓಕೆ. ಈಗ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. 3ನೇ ಪ್ರಶ್ನೆ ಪತ್ರಿಕೆ ಹೀಗಿದೆ. ಏನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ. ಮುಕ್ಕಣ್ಣು ಪದ ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ನೋಡ್ರಿ, ಮುಕ್ಕಣ್ಣು ಅಂತಿದೆ. ಮುಕ್ಕಣ್ಣ ಬೇರೆ, ಮುಕ್ಕಣ್ಣು ಬೇರೆ ಆಗುತ್ತೆ ಅಲ್ವಾ? ಮುಕ್ಕಣ್ಣು ಅಂತಂತಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ನಾವು ಯಾವುದು ಇಲ್ಲಿ ಸಂಖ್ಯೆಗೆ ಸಂಬಂಧಪಟ್ಟಂತೆ. ಮುಕ್ಕಣ್ಣು ಅಂತಂದ್ರೆ ಅದು ಬಹುರ್ವಿ ಸಮಾಸಕ್ಕೆ ಸಂಬಂಧಪಟ್ಟಂತೆ ಬರುತ್ತದೆ. ಓಕೆನಾ? ಹಾಗಾದ್ರೆ ಮುಕ್ಕಣ್ಣು ಇದು ಯಾವ ಸಮಾಸ ಅಂತಂದ್ರೆ 2ನೇ ಆಪ್ಷನ್ಸ್ ಇದೆ ಅಲ್ವಾ, ದ್ವಿಗು ಸಮಾಸಕ್ಕೆ ಇದು ಉದಾಹರಣೆ ಆಗಿರುವಂತಹ ಪದ. ನೆಕ್ಸ್ಟ್ 2ನೇ ಪ್ರಶ್ನೆ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವಂತಹ ಲೇಖನ ಚಿಹ್ನೆ ಇದು. ಹಾಗಾದ್ರೆ ನಾವಿಲ್ಲಿ ಯಾವ ಲೇಖನ ಚಿಹ್ನೆಯನ್ನು ಬಳಸ್ತೀವಿ ಅಂತಂದ್ರೆ ಇಲ್ಲಿ 2ನೇ ಆಪ್ಷನ್ಸ್ ಇದೆ ಅಲ್ವಾ, ಅರ್ಧ ವಿರಾಮ ಚಿಹ್ನೆಯನ್ನು ಉಪಯೋಗಿಸ್ತಾ ಬರ್ತೀವಿ. ನೆಕ್ಸ್ಟ್ 3ನೇ ಪ್ರಶ್ನೆ. ಇಲ್ಲಿ ವಿಭಕ್ತಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ, ನೋಡ್ತಾ ಹೋಗೋಣ. ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು. ಗೊತ್ತಿದೆ, ಹೊಸಗನ್ನಡ ಮತ್ತೆ ಹಳಗನ್ನಡದ ವಿಭಕ್ತ ಪ್ರತ್ಯಯಗಳು ನೀವು ತಿಳ್ಕೊಂಡಿದ್ದೀರಲ್ಲ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಅಲ್ಲಿದೆ ಇಂದಂ, ಅನ್ನು, ಅತ್ತಣಿಂ, ಒಳ್. ಹಾಗಾದ್ರೆ ಇದು ಡಿ 4ನೇ ಆಪ್ಷನ್ಸ್ ಇದೆ ಅಲ್ವಾ. ಒಳ್ ಅನ್ನೋದು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿರುವಂತಹ ಪದವಾಗಿದೆ. ನೆಕ್ಸ್ಟ್ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಚೆನ್ನಾಗಿ ಎಂಬ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಯಾವ ಚೆನ್ನಾಗಿ ಎನ್ನದ ಪದವು ಯಾವ ಅವ್ಯಯಕ್ಕೆ ಉದಾಹರಣೆ ಆಗಿದೆ ಅಂತಂದ್ರೆ ಇದೊಂದು ಸಾಮಾನ್ಯ ಅರ್ಥಕ ಅವ್ಯಯಕ್ಕೆ ಉದಾಹರಣೆಯಾಗಿರುವಂತಹ ಪದವಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ ಇದೆ. ಇದೊಂದು ಗ್ರಾಂಥಿಕ ರೂಪ, ಅಂದ್ರೆ ಅದು ಗ್ರಾಂಥಿಕ ರೂಪದಲ್ಲಿ ಬರೆಯುವಂಥದ್ದು ಪ್ರಶ್ನೆ ಕೇಳಿದೆ. ಯಾವುದು? ಸಿಡಿದಾಂಗ ಪದದ ಗ್ರಾಂಥಿಕ ರೂಪ. ಯಾವುದು ಸಿಡಿದಾಂಗ ಅಂತಂದ್ರೆ ಇಲ್ಲಿ ಉದಾಹರಣೆಯಾಗಿ ನೋಡ್ತಾ ಹೋದಾಗ ನಾವು ಹೊಸ ಗನ್ನಡಕ್ಕೆ ಸಂಬಂಧಪಟ್ಟ ಪದವಿದೆ. ಇದು ಸಿಡಿದ ಹಾಗೆ ಅನ್ನುವಂಥದ್ದು ಉತ್ತರ, ಸರಿಯಾದ ಉತ್ತರ ನಾವು ಕಾಣ್ತಾ ಹೋಗ್ಬೋದು. ನೆಕ್ಸ್ಟ್ 6ನೇ ಪ್ರಶ್ನೆಗಿದೆ. ಇವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾರೂಪವಿದು. ಯಾವ್ದು ನಿಷೇಧಾರ್ಥಕ ಕ್ರಿಯಾರೂಪ? ಅದುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾರೂಪ. ಯಾವ್ದು ನಿಷೇಧಾರ್ಥಕ ಕ್ರಿಯಾರೂಪ ಅಂತಂದ್ರೆ ಆಪ್ಷನ್ಸ್ ಬಿ ಇದೆ ಅಲ್ವಾ, ಅದೇ ಮಾಡದು ಅನ್ನೋದು ನಿಷೇಧಾರ್ಥಕ ಕ್ರಿಯಾಪದ. ನೆಕ್ಸ್ಟ್ 2ನೇ ಹೆಡ್ಡಿಂಗ್ ಇದರಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಿನ ಮೊದಲೆರಡು ಪದಗಳ ಸಂಬಂಧದಂತೆ 3ನೇ ಪದ ಸಂಬಂಧಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಮೊದಲನೇ ಪದ 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಕವಿ ಕಬ್ಬಿಗ ಅನ್ನುವಂತಹದ್ದು. ಹಾಗಾದ್ರೆ ದೃಷ್ಟಿ ಎನ್ನುವಂಥ ಪದ ಏನನ್ನು ಹೇಳುತ್ತದೆ? ಇದು
ದಿಟ್ಟ. ತತ್ಸಮ ತದ್ಭವ ಪದಗಳಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಪ್ರಶ್ನೆ 8ನೇದು, ಸ್ವರಗಳು ಎಷ್ಟಿದಾವೆ? 13 ಸ್ವರಗಳಿದಾವೆ. ಹಾಗಾದ್ರೆ ಯೋಗವಾಹಗಳು ಎಷ್ಟಿದಾವೆ? ಯೋಗವಾಹಗಳು 2. ನೆಕ್ಸ್ಟ್ ಪ್ರಶ್ನೆ 9ನೇದು, ಬಳಿ ಅಂದ್ರೆ ದಾರಿ ಎನ್ನುವಂತಹ ಅರ್ಥವನ್ನು ಕೊಡ್ತದೆ ಪದದ ಅರ್ಥ. ಹಾಗಾದ್ರೆ ಪೆರೆ ಎನ್ನುವಂಥ ಪದ ಏನೇನು ಹೇಳುತ್ತದೆ? ಚಂದ್ರ. ಪೆರೆ ಅಂದ್ರೆ ಚಂದ್ರ. ಓಕೆ. ನೆಕ್ಸ್ಟ್ ಪ್ರಶ್ನೆ 10ನೇದು, ಮೈ ದೂರು ಅನ್ನುವಂಥದ್ದು ಸಂಧಿ ಪದ ಯಾವ ಸಂಧಿಗೆ ಸೇರುತ್ತೆ ಅಂದ್ರೆ ಆದೇಶ ಸಂಧಿಗೆ. ಸಂಪನ್ನರಾದ ಇದು ಯಾವ ಒಂದು ಸಂಧಿ ಅಂತಂದ್ರೆ ಇದು ಲೋಪ ಸಂಧಿ. ಓಕೆ, ಈಗ ನೋಡ್ತಾ ಬಂದ್ವಲ್ಲ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ಅಷ್ಟೇ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಯಾವ ವಾಕ್ಯಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕು. ಅಲ್ಲಿ ನಾವು ನೋಡಿರುವಂತೆ ಇದು ಸಂಪೂರ್ಣವಾದಂತಹ ವಾಕ್ಯ ಯಾವುದು ಅಂತಂದ್ರೆ ಮಿಶ್ರ ವಾಕ್ಯವಾಗಿದೆ. ಯಾಕಂದ್ರೆ ಇಲ್ಲಿ 3 ವಾಕ್ಯಗಳು ಕಾಣ್ತಾ ಬರ್ತೀವಿ. ಕಾರವಾರದ ಮಲೇರಿಯಾ ಹಬ್ಬಿ ಅನ್ನೋದಂತೂ ಒಂದು ವಾಕ್ಯ, ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅನ್ನೋದು ಒಂದು ವಾಕ್ಯ, ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತಾಯಿತು. ಈ ವಾಕ್ಯವು ಏನಕ್ಕೆ? ಮಿಶ್ರ ವಾಕ್ಯಕ್ಕೆ ಉದಾಹರಣವಾಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆಗಿದೆ, ಆತ್ಮಾರ್ಥಕ ಸರ್ವನಾಮ ಪದಕ್ಕೆ ಉದಾಹರಣೆ. ಗೊತ್ತಿದೆ ನಿಮಗೆ ಸರ್ವನಾಮಗಳ ಬಗ್ಗೆ. ಹಾಗಾದಲ್ಲಿ ಪರ್ವತ, ಅವನು, ತಾನು, ಯಾರು. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದಂದ್ರೆ ಬಿ ಉತ್ತರ. ತಾನು ಎನ್ನುವುದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ಇಲ್ಲಿ ಕಾರಕಾರ್ಥಗಳ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಹಾಗಾದ್ರೆ ಚತುರ್ಥಾರ್ಥಿ ವಿಭಕ್ತ ಕಾರಕಾರ್ಥಕ್ಕೆ ಯಾವುದು ಅಂತಂದ್ರೆ ಸಿ. ಇದಕ್ಕೆ ಉತ್ತರ ಸಂಪ್ರದಾನ ಎನ್ನುವುದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕ್ರಿಯಾ ಅರ್ಥಕ ಅವ್ಯಯವನ್ನು ಸೂಚಿಸುವ ಪದ ಯಾವುದು? ಕ್ರಿಯಾ ಅರ್ಥಕ ಸೂಚಿಸುವಂತ ಪದ ಯಾವುದು ಅಂತಂದ್ರೆ ಇದಕ್ಕೆ ಉತ್ತರ ಬಿ. ಯಾವುದು? ಸಾಕು ಎನ್ನುವಂತಹ ಪದವು ಕ್ರಿಯಾ ಅರ್ಥಕ್ಕೆ ಸಂಬಂಧಪಟ್ಟಂತಹ ಪದವಾಗಿದೆ. ಓಕೆ. ನೆಕ್ಸ್ಟ್ 5ನೇ ಪ್ರಶ್ನೆ, ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದಂತಹ ಪದವಿದು. ಯಾವುದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಪದ ಅಂತಂದ್ರೆ ಆಪ್ಷನ್ಸ್ ಎ. ಯಾವುದು? ದೈವ ಭಕ್ತಿ ಎನ್ನುವುದು ಇದು ತತ್ಪುರುಷ ಸಮಾಸಕ್ಕೆ ಸಂಬಂಧಪಟ್ಟಂತಹ ಪದವಾಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ ಈ ರೀತಿಯಾಗಿದೆ, ವಾಚಾಳಿ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ. ವಾಚಾಳಿ ಇದು ವ್ಯಾಕರಣಾಂಶ. ಯಾವ ವ್ಯಾಕರಣಾಂಶ ಅಂತಂದ್ರೆ ಸರಿಯಾದ ಉತ್ತರ ಬಿ. ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗಿದೆ. ಓಕೆ. ನೆಕ್ಸ್ಟ್ ನಾವು 2ನೇ ಹೆಡ್ಡಿಂಗ್ ಅನ್ನು ನೋಡ್ತಾ ಹೋಗೋಣ. ಅದೇ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವಂತ ಪದ ಸಂಬಂಧಿ ಪದವನ್ನು ಬರೆಯುವುದು. ಇಲ್ಲಿ 7ನೇ ಪ್ರಶ್ನೆ, ದಿಗಂತ ಇದು ಯಾವ ಸಂಧಿಗೆ ಅಂತಂದ್ರೆ ಸಂಸ್ಕೃತ ಸಂಧಿಗೆ ಬರುವಂತಹ ಜಶ್ವ ಸಂಧಿಗೆ ಉದಾಹರಣೆ ಆಗಿದೆ. ಹಾಗೇನೆ ಧೃತಿಗೇಡು ಎನ್ನುವಂತಹದು ಯಾವ ಸಮಾಸಕ್ಕೆ ಅಲ್ಲ ಸಂಧಿ ಪದಕ್ಕೆ ಅಂತಂದ್ರೆ ಇದು ಆದೇಶ ಸಂಧಿ. ಆದೇಶ ಸಂಧಿಗೆ ಪದಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ ಈ ರೀತಿಯಾಗಿದೆ, ದೀಪಿಕಾ ಅನ್ನುವಂತಹದ್ದು ಇದು ತತ್ಸಮ ತದ್ಭವ. ದೀಪಿಕಾ ದೀವಿಗೆ. ಕುಟಾರ ಯಾವುದು? ಕೊಡಲಿ. ಕೊಡಲಿ ಎನ್ನುವಂಥದ್ದು ಹೇಳ್ತಾ ಹೋಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ಇಲ್ಲದ ಹಂಗ ಇದು ಹೊಸಗ. ಇದು ಗ್ರಾಂಥಿಕ ರೂಪ ಯಾವುದು? ಇಲ್ಲದ ಹಾಗೆ. ಹಾಗೇನೆ 3ನೇ ಪದ ಯಾವುದಿದೆ? ವಿಶ್ವಾಸ ಅಂತ ಪದ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ವಿಶ್ವಾಸ. ವಿಶ್ವಾಸ. ಓಕೆ. ನೆಕ್ಸ್ಟ್ ನಾವು 10ನೇ ಪ್ರಶ್ನೆ ಈ ರೀತಿಯಾಗಿದೆ, ಕಟ್ಟ ಕಡೆಗೆ. ಈ ಪದವನ್ನು ನಾವು ಬಿಡಿಸಿ ಹೇಳ್ಬೇಕು. ಕಡೆಗೆ ಯಾಕಂದ್ರೆ ದ್ವಿರುಕ್ತಿ ಪದ ಆಗಿರೋದ್ರಿಂದ ಇದನ್ನು ಬಿಡಿಸಿ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಹಾಗೇನೆ ಬಟ್ಟ ಬಯಲು ಅನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಏನ್ ಬರುತ್ತೆ? ಬಯಲು. ಅನ್ನುವಂಥ ಪದ ಬಿಡಿಸಿ ಬರೆದಾಗ ಬರುತ್ತದೆ. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪತ್ರಿಕೆ ನಾವು ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾಗಿದೆ,
ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರದ ಉತ್ತರವನ್ನು ಬರೆಯಿರಿ. ಇದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ವಿದ್ವಾಂಸ ಈ ಪದವು ಯಾವುದಕ್ಕೆ ಸಂಬಂಧಪಟ್ಟಿದೆ ಕೆಳಗಿನವುಗಳಿಗೆ? ರೂಢನಾಮ, ಅನ್ವರ್ತಕನಾಮ, ಅಂಕಿತನಾಮ, ಸರ್ವನಾಮ. ಹಾಗಾದ್ರೆ ಯಾವುದಿದು? ವಿದ್ವಾಂಸ ಅನ್ನೋದು ಅನ್ವರ್ತಕ ನಾಮ. ಸರಿಯಾದ ಉತ್ತರ ಸಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಇದೊಂದು ಗುಣವಾಚಕ ಪದ. ಯಾವ್ದು ಗುಣವಾಚಕ? ಆಟ, ಅದು, ಅಷ್ಟು, ಅಳತು. ಡಿ ಸರಿಯಾದ ಉತ್ತರ. ಅಳತು ಎನ್ನುವುದು ಇದು ಒಂದು ಗುಣವಾಚಕ ಪದವಾಗಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಮನುಷ್ಯನಲ್ಲಿ ಈ ನಾಮಪದದಲ್ಲಿರುವ ವಿಭಕ್ತಿಯ ಹೆಸರು. ಇಲ್ಲಿ ನೋಡ್ರಿ, ಮನುಷ್ಯನಲ್ಲಿ ಅಲ್ಲಿ ಅನ್ನುವಂಥದ್ದು ಯಾವುದು? ಸರಿಯಾದ ಉತ್ತರ ಎ ಸಪ್ತಮಿ. ವಿದ್ಯಾರ್ಥಕ ರೂಪದ ಕ್ರಿಯಾಪದ. ವಿದ್ಯಾರ್ಥಕ ರೂಪದ ಒಂದು ಕ್ರಿಯಾಪದ ಯಾವುದು? ರೂಪಕ ಕ್ರಿಯಾಪದ ಅಂತಂದ್ರೆ ಹೋದೇನು, ಮಾಡೇವು, ಓದಲಿ, ಹೋದರು. ಇದು ಉತ್ತರ. ಸರಿಯಾದ ಉತ್ತರ ಸಿ ಓದಲಿ ಎನ್ನುವಂಥದ್ದು ವಿದ್ಯಾರ್ಥಕ ರೂಪ. ನೆಕ್ಸ್ಟ್ ಐದನೇ ಪ್ರಶ್ನೆ, ಶುತ್ವ ಸಂಧಿಗೆ ಉದಾಹರಣೆಯಾಗಿರುವಂತಹ ಪದ ಯಾವುದು? ಶುತ್ವ ಸಂಧಿಗೆ ಅಂದರೆ ಸರಿಯಾದ ಉತ್ತರ ಇದರಲ್ಲಿ ಶರಶ್ಚಂದ್ರ ಅನ್ನುವಂಥದ್ದು ಶುತ್ವ ಸಂಧಿಗೆ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಕೃದಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು. ಕೃದಂತ ಭಾವನಾಮ, ಇದರ ಭಾವನಾಮ ಯಾವುದು ಅಂತಂದ್ರೆ ಇದರಲ್ಲಿ ನಡೆಯುವ, ಅಂಜಿಕೆ, ಕನ್ನಡತಿ, ಮಾಡುತ್ತಾ. ಸರಿಯಾದ ಉತ್ತರ ಬಿ ಅಂಜಿಕೆ ಎನ್ನುವಂಥ ಪದವು ಇದೊಂದು ಕೃದಂತ ಭಾವನಾಮಕ್ಕೆ ಸರಿಯಾದ ಉತ್ತರ ಪದವಾಗಿದೆ. ನೆಕ್ಸ್ಟ್ ಕೊನೆಯದಾಗಿ ನಾವು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ನೋಡೋಣ. ಏಳನೇ ಪ್ರಶ್ನೆ ಈ ರೀತಿಯಾಗಿದೆ. ಹೊಗೆದೂರು ಎನ್ನುವಂಥದ್ದು ಕ್ರಿಯಾ ಸಮಾಸಕ್ಕೆ ಸಂಬಂಧಪಟ್ಟಂತಾದ್ರೆ ನಾವು ಇಲ್ಲಿ ಘಟ ಸಂಭೂತ ಎನ್ನುವುದು ಯಾವ ಸಮಾಸ ಅಂತಂದ್ರೆ ಇದು ಬಹುರ್ವಿ ಸಮಾಸ. ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಗಿರುವಂತಹ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಎಂಟನೇದು, ಮೇಜು. ಇದು ಒಂದು ಪೋರ್ಚುಗೀಸ್ ಪದವಾಗಿದೆ. ಹಾಗಾದ್ರೆ ದಿವಾನ ಎನ್ನುವಂತಹ ಪದವು ಯಾವ ಭಾಷೆಗೆ ಸಂಬಂಧಪಟ್ಟ ಪದ ಅಂತಂದ್ರೆ ಇದು ಪರ್ಷಿಯನ್ ಭಾಷೆಗೆ ಸಂಬಂಧಪಟ್ಟಂತಹ ಪದವಾಗಿದೆ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ಸತಿಪತಿ ಎನ್ನುವುದು ಜೋಡಿ ನುಡಿ ಪದವಾಗಿದೆ. ಹಾಗಾದ್ರೆ ಹೀಗೀಗ ಇದು ಯಾವ ಸಂಬಂಧಪಟ್ಟ ಪದ ಅಂತಂದ್ರೆ ಇದು ದ್ವಿರುಕ್ತಿ ಸಂಬಂಧಪಟ್ಟಂತ ಪದ. ದ್ವಿರುಕ್ತಿಗೆ ಅಂದ್ರೆ ಈಗ ಪ್ಲಸ್ ಈಗ ಅಂದಾಗ ಇದು 2 ಸಲ ಉಕ್ತಿ ಆಗಿದ್ರೆ ಇದು ದ್ವಿರುಕ್ತಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಕೊನೆಯದಾಗಿ ಇಲ್ಲಿ ಪದದ ಅರ್ಥ ಕೊಟ್ಟಿದ್ದಾರೆ. ಕುಟಿಲ ಎನ್ನುವಂಥ ಪದ ಅರ್ಥ ಮೋಸ ಎಂದು ಹೇಳಿದಾದ್ರೆ ಕಾಪು ಎನ್ನುವಂತಹ ಪದ ಅರ್ಥವನ್ನು ಏನನ್ನು ಕೊಡುತ್ತದೆ ಅಂತಂದ್ರೆ ಕಾಪು ಅಂತಂದ್ರೆ ಇಲ್ಲಿ ರಕ್ಷಣೆ. ಓಕೆ ವಿದ್ಯಾರ್ಥಿಗಳೇ, ನೋಡಿದ್ರಲ್ಲ 5 ಪ್ರಶ್ನೆ ಪತ್ರಗಳಲ್ಲಿ ಕನಿಷ್ಠ ನೀವು 10ಕ್ಕೆ 10 ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು ತುಂಬಾ ಈಸಿಯಾಗಿ. ಈ 5 ಪ್ರಶ್ನೆಗಳು ನೀವೇನಾದರೂ ಒಂದು ಸಲ ನೋಡಿದ್ರೆ ಸಾಕು, ನಿಮಗೆ ಈ ಎಲ್ಲಾ ಪ್ರಶ್ನೆಗಳಲ್ಲಿ ಸಮೇತ ಸುಲಭವಾಗಿ ಉತ್ತರವನ್ನು ಬರೆಯಬಹುದು. ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳಿಗೆ. ಎಲ್ಲರಿಗೂ ಥ್ಯಾಂಕ್ಸ್.